ನಮಸ್ಕಾರ ಸ್ನೇಹಿತರೆ. ಭಾರತ ಇತಿಹಾಸದಲ್ಲಿ ಅನೇಕ ನಾಯಕರನ್ನು ನಾವು ನೋಡಿದ್ದೇವೆ. ಆದರೆ ಅತಿ ಎತ್ತರದ ವ್ಯಕ್ತಿತ್ವ ಹೊಂದಿದ್ದ ಹುಳುಗಿನ ಮನುಷ್ಯನನ್ನು ನೆನೆದಾಗ ನನಗೆ ನೆನಪಾಗುವುದು ಕೇವಲ ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಮಾತ್ರ. ಅವರು ದೇಶದ ಪ್ರಧಾನಿ ಮಂತ್ರಿಯಾಗಿದ್ದು ತನ್ನ ಹಳೆಯ ಕಾರಿನ ಸಾಲವನ್ನೇ ತೀರಿಸಲು ಕಷ್ಟಪಡುತ್ತಿದ್ದರು. ದೇಶದಲ್ಲಿ ಆಹಾರ ಕೊರತೆ ಉಂಟಾದಾಗ ಮೊದಲು ತಮ್ಮ ಮನೆಯಲ್ಲೇ ಉಪವಾಸ ಕುಡಿ, ನಂತರ ಇಡೀ ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರವನ್ನು ನೀಡಿದ್ದರು. ಅವರು ಭಾರತದ ಎರಡನೇ ಪ್ರಧಾನಮಂತ್ರಿ, ಶಾಂತಿಯ ದೂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಈ ಸುದೀರ್ಘ ವಿಡಿಯೋ ಪಯಣದಲ್ಲಿ ನಾವು ಶಾಸ್ತ್ರಿಯವರ ಜೀವನದ ಪುಟಗಳನ್ನು ತಿರುವಿ ಹಾಕಲಿದ್ದೇವೆ. ಗಂಗೆಯ ದಡದಲ್ಲಿ ಹುಟ್ಟಿದ ಈ ಸಾಮಾನ್ಯ ಬಾಲಕ ಇಡೀ ಭಾರತದ ನಾಯಕನಾಗಿ ಬೆಳೆದಿದ್ದು ಹೇಗೆ, ಅವರ ನೈತಿಕತೆ ಮತ್ತು ಸಿದ್ಧಾಂತಗಳು ಇಂದಿನ ತಲೆಮಾರಿಗಳಿಗೆ ಏಕೆ ಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ಈ ನಮ್ಮ ವಿಡಿಯೋ. ಇನ್ಕೇಸ್ ವಿಡಿಯೋನ ಕೊನೆವರೆಗೂ ನೋಡಿ. ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ್ದು ಅಕ್ಟೋಬರ್ 2, 1904ರಂದು ಉತ್ತರ ಪ್ರದೇಶದ ಮೊಘಲ್ಸಲ್ ರಾಯ್ನಲ್ಲಿ. ಅಂದಹಾಗೆ ಆ ದಿನಾಂಕದಂದು ಮಹಾತ್ಮ ಗಾಂಧೀಜಿಯವರು ಜನಿಸಿದ್ದರು ಎಂಬುದು ವಿಶೇಷತೆ. ಶಾಸ್ತ್ರಿಯವರ ಬಾಲ್ಯದ ಹೆಸರು ನನ್ನೆ, ಅಂದರೆ ಪುಟ್ಟವನು ಎಂದು. ಆದರೆ ಈ ಪುಟ್ಟ ಬಾಲಕನ ಕನಸುಗಳು ಮತ್ತು ದೃಢ ಸಂಕಲ್ಪ ಮಾತ್ರ ಬೆಟ್ಟದಷ್ಟಿತ್ತು. ಇಲ್ಲಿ ಶಾಸ್ತ್ರಿ ಅವರ ಜೀವನದ ಒಂದು ಪ್ರಸಿದ್ಧ ಕಥೆ ಇದೆ. ಒಮ್ಮೆ ಅವರು ಶಾಲೆಯಿಂದ ಮನೆಗೆ ಮರಳುವಾಗ ಗಂಗಾ ನದಿ ದಾಟಬೇಕಾಯಿತು. ಆದರೆ ಅವರ ಬಳಿ ದೋಣಿಗೆ ಕೊಡಲು ಹಣವಿರಲಿಲ್ಲ. ಸ್ವಾಭಿಮಾನದ ಆ ಬಾಲಕ ಯಾರ ಬಳಿಯಲ್ಲೂ ಹಣ ಕೇಳಲಿಲ್ಲ. ಬದಲಿಗೆ ತನ್ನ ಬಟ್ಟೆಯನ್ನು ತಲೆಯ ಮೇಲೆ ಕಟ್ಟಿಕೊಂಡು ತುಂಬಾ ಹರಿಯುತ್ತಿದ್ದ ಗಂಗಾ ನದಿಯನ್ನು ಈಜಿಕೊಂಡು ದಾಟಿದರು. ಈ ಘಟನೆ ಅವರ ಅಚಲವಾದ ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಅವರ ಶಿಕ್ಷಣವು ಅಷ್ಟೇ ರೋಚಕವಾಗಿತ್ತು. ವಾರಣಾಸಿಯ ಕಾಶಿಯ ವಿದ್ಯಾಪೀಠದಲ್ಲಿ ಅವರ ಪದವಿಯನ್ನು ಪಡೆದಿದ್ದರು. ಅಲ್ಲಿ ಅವರಿಗೆ ಸಿಕ್ಕ ಗೌರವ ಸೂಚ್ಯಾಂಕ ಪದವಿಯೇ ಶಾಸ್ತ್ರಿ. ಅಂದಿನಿಂದ ಲಾಲ್ ಬಹದ್ದೂರ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದು ಕರೆಯಲ್ಪಟ್ಟರು. ವಿಶೇಷವೇನೆಂದರೆ ಅವರು ಇಂದಿಗೂ ತಮ್ಮ ಜಾತಿಯ ಹೆಸರನ್ನು ಬಳಸಲಿಲ್ಲ. ಕೇವಲ ವಿದ್ಯೆಯ ಸೂಚ್ಯಂಕವಾದ ಈ ಶಾಸ್ತ್ರಿ ಎಂಬ ಪದವನ್ನೇ ತಮ್ಮ ಹೆಸರಿನೊಂದಿಗೆ ಉಳಿಸಿಕೊಂಡರು. 1921ರ ಸಮಯ ಇಡೀ ಭಾರತದ ಬ್ರಿಟಿಷರ ವಿರುದ್ಧ ಗುಡುಗುತ್ತಿತ್ತು. ವಾರಣಾಸಿಯಲ್ಲಿ ಓದುತ್ತಿದ್ದ 17 ವರ್ಷದ ಬಾಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೇಲೆ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿ ದೊಡ್ಡ ಪ್ರಭಾವವನ್ನೇ ಬೀರಿತು. ಗಾಂಧೀಜಿಯವರ ಒಂದು ಕರೆಗೆ ಒಗ್ಗೂಟ ಅವರು ತಮ್ಮ ಶಿಕ್ಷಣವನ್ನೇ ಅರ್ಧಕ್ಕೆ ಬಿಟ್ಟು ಹೋರಾಟಕ್ಕೆ ಧುಮುಕಿದರು. ನೋಡಿ, ಅವರ ಹೋರಾಟದ ಹಾದಿ ಸುಲಭವಾಗಿರಲಿಲ್ಲ. ಒಟ್ಟು 7 ಬಾರಿ ಜೈಲಿಗೆ ಹೋದರು ಮತ್ತು ಸುಮಾರು 9 ವರ್ಷಗಳ ಕಾಲ ಸೆರೆಮನೆಯಲ್ಲೇ ಕಳೆದರು. ಆದರೆ ಪ್ರತಿ ಬಾರಿ ಜೈಲಿನಿಂದ ಹೊರಬಂದಾಗಲೂ ಅವರ ಸಂಕಲ್ಪ ಗಟ್ಟಿ ಆಗುತ್ತಿತ್ತು. ಜೈಲಿನಲ್ಲಿದ್ದಾಗ ಅವರು ವಿದೇಶಿಯ ಪುಸ್ತಕ ಲೇಖನಗಳನ್ನು ಓದುತ್ತಿದ್ದರು, ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಇಲ್ಲಿ ಒಂದು ಹೃದಯ ಸ್ಪರ್ಶಿಸುವ ಘಟನೆ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈಲಿನಲ್ಲಿದ್ದಾಗ ಅವರ ಮಗಳಿಗೆ ತೀವ್ರವಾಗಿ ಅನಾರೋಗ್ಯ ಉಂಟಾಗಿತ್ತು. ಬ್ರಿಟಿಷ್ ಅಧಿಕಾರಿಗಳು ಅವರಿಗೆ ಒಂದು ಷರತ್ತರ ಮೇಲೆ ಪೆರೋಲ್ ಅನ್ನು ನೀಡಿದ್ದರು, ಅಂದರೆ ರಜೆಯನ್ನು ನೀಡಿದ್ದರು. ನೀವು ಯಾವುದೇ ರಾಜಕೀಯ ಚಟುವಟಿಕೆಗಳಿಗೆ ಭಾಗವಹಿಸುವುದಿಲ್ಲ ಎಂದು ಬರೆದು ಕೊಡಬೇಕು. ಶಾಸ್ತ್ರಿಯವರು ಒಪ್ಪಿದರು. ಆದರೆ ದುರಂತವೇನೆಂದರೆ ಅವರ ಮನೆಯ ತಲುಪುವಷ್ಟರಲ್ಲಿ ಮಗಳು ಮರಣ ಹೊಂದಿದ್ದರು. ಅಂತ್ಯಕ್ರಿಯೆ ಮುಗಿದ ತಕ್ಷಣ ಸಮಯ ಮುಗಿಯುವ ಮೊದಲೇ ಅವರು ಮೌನವಾಗಿ ಜೈಲಿಗೆ ಹಿಂತಿರುಗಿದ್ದರು. ಅಂತ ನೈತಿಕ ಶಿಸ್ತು ಅವರದಾಗಿತ್ತು. ನೋಡಿ, ಇಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಶಾಸ್ತ್ರಿ ಅವರು ಉತ್ತರ ಪ್ರದೇಶದ ಪೊಲೀಸ್ ಮತ್ತು ಸಾರಿಗೆ ಸಚಿವರಾಗಿದ್ದರು. ಅಂದ ಹಾಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಕಂಡಕ್ಟರ್ ಹುದ್ದೆ ನೀಡುವುದು ಮತ್ತು ಗುಂಪನ್ನು ಚದುರಿಸಲು ಲಾಠಿ ಬದಲಿಗೆ ನೀರಿನ ಪೆರಂಗಿಗಳನ್ನು ಬಳಸುವ ಕ್ರಾಂತಿ ನಿರ್ಧಾರವನ್ನು ಮೊದಲು ಕೈಗೊಂಡಿದ್ದೇ ಇವರು. ನಂತರ ಅವರು ಕೇಂದ್ರದ ರೈಲ್ವೆ ಸಚಿವರಾಗಿ ದೆಹಲಿಗೆ ಬಂದರು. ಇಲ್ಲಿ ರೈಲಿನ ಸಚಿವರಾದಾಗ ನಡೆದ ಒಂದು ಘಟನೆ ಅವರ ನೈತಿಕತೆಗೆ ಸಾಕ್ಷಿಯಾಗಿದೆ. 1956ರಲ್ಲಿ ಅರಿಯಲೂರು ಎಂಬಲ್ಲಿ ನಡೆದ ಈ ಭೀಕರ ರೈಲಿನ ಅಪಘಾತದ ಜವಾಬ್ದಾರಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ರೈಲಿನ ಅಳಿತಪ್ಪಿದ್ದಕ್ಕೆ ತಾಂತ್ರಿಕವಾಗಿ ಅವರು ಜವಾಬ್ದಾರರಲ್ಲದಿದ್ದರೂ ನೈತಿಕ ಹೊಣೆಗಾರಿಕೆ ಎಂಬ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದರು. ಇಂದಿಗೂ ಇದು ರಾಜಕಾರಣದಲ್ಲಿ ಒಂದು ದೊಡ್ಡ ಉದಾಹರಣೆಯಾಗಿದೆ. ಇಲ್ಲಿ 1964ರಲ್ಲಿ ಜವಾಹರ್ಲಾಲ್ ನೆಹರು ಅವರ ನಿಧನದ ನಂತರ ದೇಶಕ್ಕೆ ಒಬ್ಬ ಸಮರ್ಥ ನಾಯಕನ ಅಗತ್ಯವಿತ್ತು. ಆಗ ಸರ್ವನಾಮದಿಂದ ಆಯ್ಕೆಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತನ್ನಲ್ಲಿ ಚತುರತೆ ಕಡಿಮೆ ಇರಬಹುದು, ಆದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ಅವರು ವಿನಯದಿಂದ ನುಡಿದರು. ಆದರೆ ಅವರ ಪ್ರಧಾನಮಂತ್ರಿ ಅವಧಿ ಸುಲಭವಾಗಿರಲಿಲ್ಲ. ದೇಶವು ಆಹಾರದ ದೊಡ್ಡ ಬಿಕ್ಕಟ್ಟನ್ನು ಎದುರಿಸುತ್ತಿತ್ತು. ಇಲ್ಲಿ 1965ರ ಸಮಯ. ಭಾರತವು ಇನ್ನೂ ನೆಹರು ಅವರ ನಿಧನದ ನೋವಿನಿಂದ ಮತ್ತು ಆಹಾರದ ಕೊರತೆಯಿಂದ ಚೇತರಿಸಿಕೊಳ್ಳುತ್ತಿತ್ತು.
ಇಂತಹ ಸಂಕಷ್ಟದ ಸಮಯದಲ್ಲಿ ನೆರೆಯ ರಾಷ್ಟ್ರವಾದ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಸಾರಿತು. ಇದು ಶಾಂತಿಯ ಮಂತ್ರ ಜಪಿಸುತ್ತಿದ್ದ ಶಾಸ್ತ್ರಿಗಳು ಅಂದು ತೋರಿದ ಧೈರ್ಯ ಇಡೀ ಜಗತ್ತನ್ನೇ ಬೆರಗುಗೊಳಿಸಿತ್ತು. ಅವರು ಸೇನೆಯ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ಬಲ ಪ್ರಯೋಗಕ್ಕೆ ಬಲ ಪ್ರಯೋಗವೇ ಉತ್ತರ ಎಂದು ಗರ್ಜಿಸಿದ್ದರು. ನೋಡಿ, ಒಂದು ಕಡೆ ದೇಶದಲ್ಲಿ ಯುದ್ಧ ನಡೆಯುತ್ತಿತ್ತು, ಮತ್ತೊಂದೆಡೆಗೆ ದೇಶದಲ್ಲಿ ಭೀಕರ ಬರಗಾಲವಿತ್ತು. ಅಮೆರಿಕವು ಭಾರತಕ್ಕೆ ಗೋಧಿ ಪೂರೈಕೆಯನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕುತ್ತಿತ್ತು. ಶಾಸ್ತ್ರಿಗಳು ಕುಗ್ಗಲಿಲ್ಲ. ಅವರು ದೇಶದ ಜನರಿಗೆ ಒಂದು ಕರೆ ನೀಡಿದ್ದರು. ವಾರದಲ್ಲಿ ಒಂದು ದಿನ ಉಪವಾಸ ಮಾಡಿ, ಸ್ವತಃ ತಾವು ಮತ್ತು ತಮ್ಮ ಕುಟುಂಬದವರು ಮೊದಲು ಉಪವಾಸ ಮಾಡಿ ಮಾದರಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಅವರು ನೀಡಿದ ಘೋಷಣೆ ಅಮರವಾದದ್ದು. ಜೈ ಜವಾನ್ ಜೈ ಕಿಸಾನ್, ಅಂದರೆ ಗಡಿಯಲ್ಲಿ ದೇಶ ಕಾಯುತ್ತಿರುವ ಸೈನಿಕರು ಮತ್ತು ಮಣ್ಣಿನಲ್ಲಿ ದೇಶಕ್ಕೆ ಅನ್ನ ನೀಡುತ್ತಿರುವ ರೈತರು ಇಬ್ಬರು ದೇಶದ ಎರಡು ಕಣ್ಣುಗಳು ಎಂಬುದು ಅದರ ಸಾರವಾಗಿತ್ತು. ಜನವರಿ 1966 ಯುದ್ಧವನ್ನು ಕೊನೆಗಾರಿಸಲು ಸೋವಿಯತ್ ರಷ್ಯಾದ ತಾಲ್ಶೆಡ್ನಲ್ಲಿ ಇಂದಿನ ಉಜ್ಕಿಸ್ತಾನ್ ಸಭಾಭವನ ನಡೆದಿತ್ತು. ಅಂದು ಸೋವಿಯತ್ನ ಒಕ್ಕೂಟಿನ ಮಧ್ಯಸ್ಥಿಕೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ನಡುವೆ ಈ ಐತಿಹಾಸಿಕ ತಾಲ್ಶೆಡ್ ಒಪ್ಪಂದ ಸಹಿ ಬಿದ್ದಿತ್ತು. ಯುದ್ಧದ ಭೀಕರವನ್ನು ಮರೆತು ಶಾಂತಿಗಾಗಿ ಎರಡು ದೇಶಗಳು ಕೈ ಜೋಡಿಸಿದ್ದವು. ಆದರೆ ಆ ಸಂತೋಷದ ಕ್ಷಣಗಳು ಬಹಳ ಹೊತ್ತು ಉಳಿಯಲಿಲ್ಲ. ಒಪ್ಪಂದಕ್ಕೆ ಸಹಿ ಹಾಕಿದ ಕೆಲವೇ ಗಂಟೆಗಳಲ್ಲಿ, ಅಂದರೆ ಜನವರಿ 11ರಂದು ನಡುರಾತ್ರಿ, ಇಡೀ ಭಾರತವನ್ನು ಕಂಗೆಡಿಸುವ ಸುದ್ದಿ ಹೊರಬಂದಿತ್ತು. ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದರು. ಅಂದು ನಡೆದಿದ್ದು ಏನು? ಹೃದಯಾಘಾತವೇ ಅಥವಾ ಇದರ ಹಿಂದೆ ಯಾವುದಾದರೂ ಸಂಚಿದೆಯೇ ಎಂಬ ಪ್ರಶ್ನೆಗೆ ಇಂದಿಗೂ ಸ್ಪಷ್ಟವಾಗಿ ಉತ್ತರವಿಲ್ಲ. ಅವರ ಮೃತದೇಹವು ನೀಲಿ ಬಣ್ಣಕ್ಕೆ ತಿರುಗಿತ್ತು ಮತ್ತು ಯಾವುದೇ ಮರಣೋತ್ತರ ಪರೀಕ್ಷೆ ನಡೆಸದೆ ದೆಹಲಿಗೆ ತರಲಾಗಿತ್ತು. ಇದು ಅವರ ಕುಟುಂಬದವರು ಇಂದಿಗೂ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶದ ನೆಲದಲ್ಲಿ ಮೃತಪಟ್ಟ ಭಾರತದ ಏಕೈಕ ಪ್ರಧಾನಿ ಇವರು. ಶಾಸ್ತ್ರಿಗಳು ಈ ನಿಗೂಢ ಅಂತ್ಯಕ್ರಿಯೆ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿ ಉಳಿದಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರು ಹಾಕಿ ಹೋದ ನೈತಿಕ ಹಾದಿ ಇಂದಿಗೂ ದಾರಿದೀಪವಾಗಿದೆ. ಕೇವಲ 18 ತಿಂಗಳ ಪ್ರಧಾನಿ ಅವಧಿಯಲ್ಲಿ ಅವರು ದೇಶಕ್ಕೆ ನೀಡಿದ ಆತ್ಮವಿಶ್ವಾಸ ಅಸಾಧಾರಣವಾದದ್ದು. ಭ್ರಷ್ಟಾಚಾರದ ವಿರುದ್ಧ ಹೋರಾಡುವವರಲ್ಲಿ ಅಥವಾ ದೇಶ ಸ್ವಾಭಿಮಾನದ ಪ್ರಶ್ನೆಯಲ್ಲಿ ಶಾಸ್ತ್ರಿಗಳು ಎಂದಿಗೂ ರಾಜಿ ಮಾಡಿಕೊಳ್ಳಲೇ ಇಲ್ಲ. ಇಂದಿನ ಜಗತ್ತಿನಲ್ಲಿ ಅಧಿಕಾರಕ್ಕಾಗಿ ಆತೊರೆಯುತ್ತಿರುವವರ ನಡುವೆ ಅಪಘಾತದ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ನೀಡಿದ ಅವರ ನೈತಿಕತೆ ನಮಗೆ ಪಾಠವಾಗಬೇಕು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಕೇವಲ ಘೋಷಣೆಯಾಗಿ ಉಳಿಯಬಾರದು. ಅದು ನಮ್ಮ ಸೈನಿಕರು ಮತ್ತು ರೈತರಿಗೆ ನಾವು ನೀಡುವ ಗೌರವ ಆಗಿರಬೇಕು. ಶಾಸ್ತ್ರಿಗಳ ಜೀವನ ನಮಗೆ ಕಲಿಸುವ ದೊಡ್ಡ ಪಾಠವೇನೆಂದರೆ ಸರಳವಾಗಿ ಬದುಕು, ಆದರೆ ಉನ್ನತವಾಗಿ ಆಲೋಚನೆ ಎಂಬುದಾಗಿ. ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೇವಲ ಇತಿಹಾಸ ಪುಟಗಳಲ್ಲಿ ಹೆಸರಾಗಿರಲಿಲ್ಲ, ಅವರು ಪ್ರತಿಯೊಬ್ಬ ಭಾರತೀಯನ ಹೃದಯದ ಶಕ್ತಿಯಾಗಿದ್ದರು. ಅವರ ಆಶಯದಂತೆ ಸಮೃದ್ಧ ಮತ್ತು ಸದೃಢ ಭಾರತ ನಿರ್ಮಿಸುವುದು ನಮ್ಮೆಲ್ಲರ ಕರ್ತವ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.